ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೊಸ ಬಾಡಿಗೆ ನಿಯಮಗಳು ಅಂದ್ರೆ ನ್ಯೂ ರೆಂಟಲ್ ರೂಲ್ಸ್ 2 ಏಪ್ರಿಲ್ 1ರಿಂದಲೇ ಜಾರಿಗೆ ಬಂದಿದೆ. ಹೊಸ ಬಾಡಿಗೆ ನಿಯಮಗಳು 2026ರ ಅಡಿಯಲ್ಲಿ ಪ್ರಮುಖ ಬದಲಾವಣೆಗಳು ಜಾರಿಯಾಗಿದೆ. ಕಡ್ಡಾಯ ಡಿಜಿಟಲ್ ಬಾಡಿಗೆ ನೋಂದಣಿಯತ್ತ ಒತ್ತು ನೀಡೋದು ಅತಿ ದೊಡ್ಡ ರಚನಾತ್ಮಕ ಬದಲಾವಣೆಯಾಗಿದೆ. ಎಲ್ಲಾ ಬಾಡಿಗೆ ಒಪ್ಪಂದಗಳನ್ನ ಸಹಿ ಮಾಡಿದ 60 ದಿನಗಳಲ್ಲಿ ಡಿಜಿಟಲ್ ಮೊಹರು ಮಾಡಿ ಆನ್ಲೈನ್ ನಲ್ಲಿ ನೋಂದಾಯಿಸಬೇಕು ಎಂಬ ರೂಲ್ಸ್ ಮಾಡಲಾಗಿದೆ. ಇದರ ಪ್ರಕಾರ ಅನೇಕ ಹೊಸ ನಿಯಮಗಳು ಜಾರಿಗೆ ಬಂದಿದ್ದು ಈ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ನೋಡಿ. ಬಾಡಿಗೆ ಡಿಜಿಟಲ್ ದಾಖಲಾತಿ ಕಡ್ಡಾಯ. ಹಲವಾರು ರಾಜ್ಯಗಳು ಈಗ ಬಾಡಿಗೆ ನೋಂದಣಿಯನ್ನ ಆಸ್ತಿ ನೋಂದಣಿ ಪೋರ್ಟಲ್ಗಳೊಂದಿಗೆ ಸಂಯೋಜಿಸಲು ಪ್ರಾರಂಭಿಸಿವೆ. ಅಲ್ಲಿ ಒಪ್ಪಂದಗಳನ್ನ ಎಲೆಕ್ಟ್ರಾನಿಕ್ ದಾಖಲೆಯನ್ನಾಗಿ ಅಪ್ಲೋಡ್ ಮಾಡಬಹುದು, ಪರಿಶೀಲಿಸಬಹುದು ಮತ್ತು ಮೊಹರು ಮಾಡಬಹುದು. ನೋಂದಾಯಿಸದ ಒಪ್ಪಂದಗಳು, ಮೋಸದ ಒಪ್ಪಂದಗಳು ಮತ್ತು ಅಕ್ರಮ ಹೊರಹಾಕುವಿಕೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನ ಕಡಿಮೆ ಮಾಡುವ ಗುರಿಯನ್ನ ಈ ಕ್ರಮ ಹೊಂದಿದೆ. ನೋಂದಾಯಿಸಲು ವಿಫಲರಾದ್ರೆ ದಂಡ. ಹೆಚ್ಚಿನ ರಾಜ್ಯಗಳಲ್ಲಿ ಒಪ್ಪಂದವನ್ನ ನೋಂದಾಯಿಸಲು ವಿಫಲವಾದರೆ ಪುನರಾವರ್ತಿತ ಉಲ್ಲಂಘನೆಗಳಿಗೆ 5,000 ರೂಪಾಯಿಗಿಂತ ಹೆಚ್ಚಿನ ದಂಡ ವಿಧಿಸಬಹುದು. 2026ರಲ್ಲಿ ಮನೆ ಮಾಲೀಕರು ಭದ್ರತಾ ಠೇವಣಿಯಾಗಿ ಎಷ್ಟು ಕೇಳಬಹುದು? ಹಿಂದೆ ಪರಿಚಯಿಸಲಾದ ಗರಿಷ್ಠ ಭದ್ರತಾ ಠೇವಣಿ ಮಿತಿಯು 2026ರ ವ್ಯವಸ್ಥೆಯಲ್ಲಿ ಜಾರಿಯಲ್ಲಿದೆ. ಭದ್ರತಾ ಠೇವಣಿಯಲ್ಲೂ ಕಡಿತ. ವಸತಿ ಆಸ್ತಿಗಳಿಗೆ ಮನೆ ಮಾಲೀಕರು 2 ತಿಂಗಳಿಗಿಂತ ಹೆಚ್ಚಿನ ಬಾಡಿಗೆಯನ್ನ ಭದ್ರತಾ ಠೇವಣಿಯಾಗಿ ಕೇಳುವಂತಿಲ್ಲ. ವಾಣಿಜ್ಯ ಆಸ್ತಿಗಳಿಗೆ ಗರಿಷ್ಠ ಬಾಡಿಗೆ 6 ತಿಂಗಳುಗಳಾಗಿರುತ್ತೆ. ಬಾಡಿಗೆದಾರರ ಮೇಲಿನ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ನಿರ್ಬಂಧಗಳನ್ನ ವಿನ್ಯಾಸಗೊಳಿಸಲಾಗಿದೆ. ವಿಶೇಷವಾಗಿ ದೊಡ್ಡ ನಗರಗಳಲ್ಲಿ ಮನೆ ಮಾಲೀಕರು ಸಾಮಾನ್ಯವಾಗಿ 6ರಿಂದ 10 ತಿಂಗಳ ಬಾಡಿಗೆಯನ್ನ ಭದ್ರತಾ ಠೇವಣಿಯಾಗಿ ಕೇಳ್ತಾರೆ. ನೀತಿ ತಜ್ಞರು ಹೇಳುವಂತೆ ಗರಿಷ್ಠ ಭದ್ರತಾ ಠೇವಣಿಯು ಬಾಡಿಗೆದಾರರು ದೊಡ್ಡ ಮುಂಗಡ ಪಾವತಿಗಳಿಲ್ಲದೆ ಸ್ಥಳಾಂತರಗೊಳ್ಳಲು ಸುಲಭವಾಗುವಂತೆ ವಸತಿ ಚಲನಶೀಲತೆಯನ್ನ ಸುಧಾರಿಸುತ್ತೆ. ಹೊಸ ಬಾಡಿಗೆ ಕಾಯ್ದೆ 2026ರ ಅಡಿಯಲ್ಲಿ ಬಾಡಿಗೆ ಹೆಚ್ಚಳ ಹೇಗೆ ಕೆಲಸ ಮಾಡುತ್ತೆ? ಈ ಹೊಸ ನಿಯಮ ದರ ಹೊಂದಾಣಿಕೆಯ ಮೇಲೆ ಕಠಿಣ ನಿಯಮಗಳನ್ನು ವಿಧಿಸುತ್ತೆ. ಮನೆ ಮಾಲೀಕರು 12 ತಿಂಗಳ ನಂತರ ಮಾತ್ರ ಬಾಡಿಗೆಯನ್ನ ಪರಿಷ್ಕರಿಸಬಹುದು ಮತ್ತು ಹೆಚ್ಚಳವನ್ನ ಜಾರಿಗೆ ತರುವ ಮೊದಲು 90 ದಿನಗಳ ಲಿಖಿತ ಸೂಚನೆ ನೀಡಬೇಕು. ಬಾಡಿಗೆ ಪರಿಶೀಲನೆಯ ನಿಯಮಗಳನ್ನ ಬಾಡಿಗೆ ಒಪ್ಪಂದದಲ್ಲಿ ಸ್ಪಷ್ಟವಾಗಿ ಹೇಳಬೇಕು. ಮನೆ ಮಾಲೀಕರು ಸೂಚನೆ ಇಲ್ಲದೆ ಹಠಾತ್ತನೆ ಅಥವಾ ಅತಿಯಾಗಿ ಬಾಡಿಗೆಯನ್ನ ಹೆಚ್ಚಿಸಲು ಟ್ರೈ ಮಾಡಿದ್ರೆ ಬಾಡಿಗೆದಾರರು ಬಾಡಿಗೆ ನ್ಯಾಯಮಂಡಳಿಗೆ ಹೆಚ್ಚಳದ ಬಗ್ಗೆ ಮೇಲ್ಮನವಿ ಸಲ್ಲಿಸಬಹುದು. ಅನೌಪಚಾರಿಕ ವ್ಯವಸ್ಥೆಗಳಲ್ಲಿ ಹಠಾತ್ ಬಾಡಿಗೆ ಹೆಚ್ಚಳವನ್ನ ತಡೆಗಟ್ಟಲು ಮತ್ತು ಊಹಿಸಬಹುದಾದ ಬಾಡಿಗೆ ಒಪ್ಪಂದಗಳನ್ನು ಪ್ರೋತ್ಸಾಹಿಸಲು ಈ ನಿಯಮವನ್ನ ಉದ್ದೇಶಿಸಲಾಗಿದೆ. ಹೊಸ ಬಾಡಿಗೆ ಕಾಯ್ದೆ 2026 ಬಾಡಿಗೆದಾರರನ್ನ ಹೇಗೆ ರಕ್ಷಿಸುತ್ತೆ? 2026ರ ನಿಯಮಗಳು ಭೂಮಾಲೀಕರ ಕಿರುಕುಳದ ವಿರುದ್ಧ ಬಾಡಿಗೆದಾರರಿಗೆ ಬಲವಾದ ರಕ್ಷಣೆ ನೀಡುತ್ತಲೇ ಇವೆ. ಬಾಡಿಗೆ ನ್ಯಾಯಮಂಡಳಿಯ ಆದೇಶದ ಮೇರೆಗೆ ಮಾತ್ರ ಮನೆ ಮಾಲೀಕರು ಬಾಡಿಗೆದಾರರನ್ನ ಮನೆ ಖಾಲಿ ಮಾಡುವಂತೆ ಕೇಳಬಹುದು. ಮನೆ ಮಾಲೀಕರು ಬೆದರಿಕೆ ಅಥವಾ ನೀರು ಹಾಗೂ ವಿದ್ಯುತ್ ಕಡಿತಗೊಳಿಸುವ ಮೂಲಕ ಬಾಡಿಗೆದಾರರನ್ನ ಖಾಲಿ ಮಾಡಲು ಒತ್ತಾಯಿಸಲು ಸಾಧ್ಯವಿಲ್ಲ. ಅಂತಹ ಯಾವುದೇ ಕ್ರಮ ದಂಡ ಹಾಗೂ ಕಾನೂನು ಕ್ರಮಕ್ಕೆ ಕಾರಣವಾಗಬಹುದು. ಮನೆ ಮಾಲೀಕರಿಗೆ ಸ್ಟ್ರಿಕ್ಟ್ ರೂಲ್ಸ್. ಆಸ್ತಿಯನ್ನ ಪ್ರವೇಶಿಸುವ ಅಥವಾ ಪರಿಶೀಲಿಸುವ ಮೊದಲು ಮಾಲೀಕರು ಕನಿಷ್ಠ 24 ಗಂಟೆಗಳ ಮೊದಲು ಲಿಖಿತ ಸೂಚನೆ ನೀಡಬೇಕು. ಈ ನಿಬಂಧನೆಯು ಬಾಡಿಗೆದಾರರ ಗೌಪ್ಯತೆಯನ್ನ ರಕ್ಷಿಸುತ್ತೆ ಮತ್ತು ಅಘೋಷಿತ ತಪಾಸಣೆಗಳನ್ನ ತಡೆಯುತ್ತೆ. ಸರ್ಕಾರಿ ದಾಖಲೆಗಳನ್ನ ಇಟ್ಟುಕೊಳ್ಳಲು ಮತ್ತು ಬಾಡಿಗೆ ಆಸ್ತಿಗಳ ದುರುಪಯೋಗವನ್ನ ತಡೆಗಟ್ಟಲು ಅನೇಕ ರಾಜ್ಯಗಳು ಬಾಡಿಗೆದಾರರ ಮೇಲೆ ಪೊಲೀಸ್ ಹಿನ್ನೆಲೆ ಪರಿಶೀಲನೆಗಳನ್ನ ಕಡ್ಡಾಯಗೊಳಿಸುತ್ತವೆ. 30 ದಿನಗಳ ಒಳಗೆ ಮನೆ ರಿಪೇರಿ. ಇದರ ಜೊತೆಗೆ ಬಾಡಿಗೆದಾರರಿಂದ ಸೂಚನೆ ಪಡೆದ 30 ದಿನಗಳ ಒಳಗೆ ಮನೆ ಮಾಲೀಕರು ಅಗತ್ಯ ರಿಪೇರಿಗಳನ್ನ ಪೂರ್ಣಗೊಳಿಸಬೇಕು. ಆ ಸಮಯದೊಳಗೆ ರಿಪೇರಿ ಮಾಡದಿದ್ರೆ ಬಾಡಿಗೆದಾರರು ಸರಿಯಾದ ಬಿಲ್ಗಳು ಮತ್ತು ದಾಖಲೆಗಳನ್ನ ಇಟ್ಕೊಂಡ್ರೆ ಅವರು ಸ್ವತಃ ಕೆಲಸವನ್ನ ಮಾಡಬಹುದು ಮತ್ತು ಬಾಡಿಗೆಯಿಂದ ವೆಚ್ಚವನ್ನ ಕಡಿತಗೊಳಿಸಬಹುದು. ಹೊಸ ಬಾಡಿಗೆ ನಿಯಮಗಳು 2026ರ ಅಡಿಯಲ್ಲಿ ಮಾಲೀಕರಿಗೆ ಬರಲಿರುವ ಬದಲಾವಣೆಗಳು ಯಾವುವು? ಹೊಸ ವ್ಯವಸ್ಥೆಯು ವಿವಾದ ಪರಿಹಾರ ಪ್ರಕ್ರಿಯೆಯನ್ನ ವೇಗಗೊಳಿಸುವ ಮೂಲಕ ಮತ್ತು ಸ್ಪಷ್ಟ ಜಾರಿ ಕಾರ್ಯವಿಧಾನಗಳನ್ನು ರಚಿಸುವ ಮೂಲಕ ಮಾಲೀಕರಿಗೆ ಕಾನೂನು ರಕ್ಷಣೆಯನ್ನ ಬಲಪಡಿಸುತ್ತದೆ. ಬಾಡಿಗೆ ಪಾವತಿಸದಿರೋದು, ಆಸ್ತಿಗೆ ಹಾನಿ ಅಥವಾ ಬಾಡಿಗೆ ಒಪ್ಪಂದದ ಉಲ್ಲಂಘನೆಯಂತಹ ಪ್ರಕರಣಗಳನ್ನು 60 ದಿನಗಳಲ್ಲಿ ಬಾಡಿಗೆ ನ್ಯಾಯಾಲಯ ಅಥವಾ ನ್ಯಾಯ ಮಂಡಳಿಯ ಮೂಲಕ ಪರಿಹರಿಸಬೇಕು. ಮನೆ ಮಾಲೀಕರಿಗೂ ರಕ್ಷಣೆ. ಆಸ್ತಿ ಮಾಲೀಕರಲ್ಲಿ ದೀರ್ಘಕಾಲದ ವಿವಾದವನ್ನ ಪರಿಹರಿಸೋದು ಇದರ ಗುರಿಯಾಗಿದೆ. ಅಲ್ಲಿ ಹೊರಹಾಕುವ ವಿವಾದಗಳು ಸಾಮಾನ್ಯವಾಗಿ ಸಿವಿಲ್ ನ್ಯಾಯಾಲಯದಲ್ಲಿ ವರ್ಷಗಳವರೆಗೆ ಎಳೆಯುತ್ತವೆ. ಅವಧಿ ಮೀರಿದ ಬಾಡಿಗೆದಾರರು, ನಕಲಿ ಐಡಿಗಳು ಮತ್ತು ಬಾಡಿಗೆ ನಿಯಮಗಳ ಮೇಲಿನ ವಿವಾದಗಳಂತಹ ಸಮಸ್ಯೆ
ಸಮಸ್ಯೆಗಳನ್ನು ನಿಭಾಯಿಸಲು ಡಿಜಿಟಲ್ ಬಾಡಿಗೆ ದಾಖಲೆಗಳು ಭೂ ಮಾಲೀಕರಿಗೆ ಸಹಾಯ ಮಾಡುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಇದರ ಜೊತೆಗೆ ಆದಾಯ ತೆರಿಗೆ ವರದಿ ಮಾಡುವ ವ್ಯವಸ್ಥೆಯೊಂದಿಗೆ ಏಕೀಕರಣ ಬಾಡಿಗೆ ಆದಾಯವನ್ನ ಘೋಷಿಸುವ ಮನೆ ಮಾಲೀಕರು ನಿಯಮಗಳನ್ನ ಪಾಲಿಸಲು ಸುಲಭಗೊಳಿಸುತ್ತೆ. ಬಾಡಿಗೆ ವಿವಾದಗಳನ್ನ ಹೇಗೆ ಸಾಲ್ವ್ ಮಾಡಲಾಗುತ್ತೆ? 2026ರ ಒಪ್ಪಂದದಡಿಯಲ್ಲಿ ಬಾಡಿಗೆದಾರರು ಮತ್ತು ಮನೆ ಮಾಲೀಕರ ನಡುವಿನ ವಿವಾದಗಳನ್ನ ಬಾಡಿಗೆ ಅಧಿಕಾರಿಗಳು, ಬಾಡಿಗೆ ಕೋರ್ಟ್ಗಳು ಮತ್ತು ಬಾಡಿಗೆ ನ್ಯಾಯ ಮಂಡಳಿಗಳು ನಿರ್ವಹಿಸುತ್ತವೆ. ಇವು ಸಾಮಾನ್ಯ ಸಿವಿಲ್ ಕೋರ್ಟ್ ಚೌಕಟ್ಟಿನ ಹೊರಗೆ ಕಾರ್ಯನಿರ್ವಹಿಸುತ್ತವೆ. ಈ ಏಜೆನ್ಸಿಗಳು ಸಮಯಕ್ಕೆ ಸೀಮಿತವಾದ ಪ್ರಕ್ರಿಯೆಯನ್ನ ಅನುಸರಿಸಬೇಕು. ಹೆಚ್ಚಿನ ವಿವಾದಗಳನ್ನ ಸಲ್ಲಿಸಿದ 60 ದಿನಗಳಲ್ಲಿ ಪರಿಹರಿಸಬೇಕು. ಸಮಸ್ಯೆ ಪರಿಹಾರಕ್ಕೆ 1 ತಿಂಗಳ ಡೆಡ್ಲೈನ್. ಬಾಡಿಗೆ ವಿವಾದಗಳ ಪರಿಹಾರಕ್ಕಾಗಿ ವೇಗದ ಮತ್ತು ವಿಶೇಷ ಕಾರ್ಯವಿಧಾನವನ್ನ ಅಭಿವೃದ್ಧಿಪಡಿಸುವುದು ಇದರ ಉದ್ದೇಶವಾಗಿದೆ. ಅಗತ್ಯ ದುರಸ್ತಿ ವಿಳಂಬವಾದರೆ ಏನಾಗುತ್ತೆ? ದೋಷಯುಕ್ತ ಪ್ಲಂಬಿಂಗ್, ವಿದ್ಯುತ್ ಸಮಸ್ಯೆಗಳು ಅಥವಾ ರಚನಾತ್ಮಕ ಹಾನಿಯಂತಹ ಅಗತ್ಯ ಸೇವೆಗಳಲ್ಲಿನ ಸಮಸ್ಯೆಗಳನ್ನ ಬಾಡಿಗೆದಾರರು ವರದಿ ಮಾಡಿದ್ರೆ ಮನೆ ಮಾಲೀಕರು 30 ದಿನಗಳಲ್ಲಿ ಸಮಸ್ಯೆಯನ್ನ ಸರಿಪಡಿಸಬೇಕು. ಯಾವುದೇ ಕ್ರಮ ಕೈಗೊಳ್ಳದಿದ್ರೆ ಏನಾಗುತ್ತೆ? ನಿಗದಿತ ಸಮಯದೊಳಗೆ ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಬಾಡಿಗೆದಾರರು ದುರಸ್ತಿಯನ್ನ ಸ್ವತಃ ಪೂರ್ಣಗೊಳಿಸಬಹುದು ಮತ್ತು ಬಾಡಿಗೆಯಿಂದ ವೆಚ್ಚವನ್ನ ಕಡಿತಗೊಳಿಸಬಹುದು. ಬಾಡಿಗೆಯಿಂದ ಈ ವೆಚ್ಚದ ಕಡಿತವನ್ನ ಸಾಬೀತುಪಡಿಸಲು ಇನ್ವಾಯ್ಸ್ಗಳು ಮತ್ತು ರಶೀದಿಗಳಂತಹ ಸರಿಯಾದ ದಾಖಲೆಗಳನ್ನು ಇಟ್ಟುಕೊಳ್ಬೇಕು. ಬಾಡಿಗೆ ಮನೆಗಳು ಅಥವಾ ಆಸ್ತಿಗಳು ಕನಿಷ್ಠ ವಾಸಯೋಗ್ಯತೆಯ ಗುಣಮಟ್ಟವನ್ನ ಕಾಯ್ದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವುದು ಈ ವ್ಯವಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಈ ಕಾಯ್ದೆಯ ಗೌಪ್ಯತಾ ನಿಯಮಗಳೇನು? ಬಾಡಿಗೆದಾರರ ಸಮಯದಲ್ಲಿ ಮನೆ ಮಾಲೀಕರು ಆಸ್ತಿಯನ್ನ ಪರಿಶೀಲನೆ ಮಾಡಬಹುದಾ? ಹೌದು, ಆದರೆ ಕಟ್ಟುನಿಟ್ಟಾದ ತಪಾಸಣೆ ನಿಯಮಗಳಿವೆ. ಮನೆ ಮಾಲೀಕರು ಆಸ್ತಿಯನ್ನ ಪ್ರವೇಶಿಸುವ ಕನಿಷ್ಠ 24 ಗಂಟೆಗಳ ಮೊದಲು ಲಿಖಿತ ಸೂಚನೆ ನೀಡಬೇಕು ಹಾಗೂ ಹಗಲಿನಲ್ಲಿ ಸಮಂಜಸವಾದ ಸಮಯದಲ್ಲಿ ತಪಾಸಣೆಗಳನ್ನು ಮಾಡಬೇಕು. ಬಾಡಿಗೆದಾರರು ಪುನರಾವರ್ತಿತ ಅಥವಾ ಒಳನುಗ್ಗುವ ತಪಾಸಣೆಗಳ ವಿರುದ್ಧ ಬಾಡಿಗೆ ನ್ಯಾಯ ಮಂಡಳಿಗೆ ದೂರುಗಳನ್ನು ಸಲ್ಲಿಸಬಹುದು. ಬಾಡಿಗೆದಾರ ಮತ್ತು ಮನೆ ಮಾಲೀಕರು ಈಗ ಏನು ಮಾಡಬೇಕು? ಹೊಸ 2026ರ ನಿಯಮಗಳ ಅಡಿಯಲ್ಲಿ ಬಾಡಿಗೆದಾರರು ಮತ್ತು ಮನೆ ಮಾಲೀಕರು ಇಬ್ಬರು 60 ದಿನಗಳಲ್ಲಿ ಲಿಖಿತ ಬಾಡಿಗೆ ಒಪ್ಪಂದವನ್ನ ಆನ್ಲೈನ್ನಲ್ಲಿ ವ್ಯವಸ್ಥೆಗೊಳಿಸಲಾಗಿದೆ ಮತ್ತು ನೋಂದಾಯಿಸಲಾಗಿದೆ ಅಂತ ಖಚಿತಪಡಿಸಿಕೊಳ್ಬೇಕು. ಒಪ್ಪಂದವು ಬಾಡಿಗೆ ಮೊತ್ತ, ಠೇವಣಿ, ಬಾಡಿಗೆ ಅವಧಿ, ನಿರ್ವಹಣಾ ಜವಾಬ್ದಾರಿಗಳು ಮತ್ತು ಬಾಡಿಗೆ ಬದಲಾವಣೆಯ ನಿಯಮಗಳನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ಅನಿವಾರ್ಯವಾದರೆ ಪೊಲೀಸ್ ರಕ್ಷಣೆ. ಅನ್ವಯವಾಗುವ ಕಡೆಗಳಲ್ಲಿ ಬಾಡಿಗೆದಾರರಿಗೆ ಪೊಲೀಸ್ ಪರಿಶೀಲನೆ ಕಡ್ಡಾಯವಾಗಿದೆ. ಮತ್ತೊಂದು ಕಡೆ ಭೂ ಮಾಲೀಕರು ಭದ್ರತಾ ಠೇವಣಿ, ತಪಾಸಣೆ, ಬಾಡಿಗೆ ಹೆಚ್ಚಳ ಮತ್ತು ದುರಸ್ತಿ ಅವಧಿಗಳ ಕುರಿತು ಪರಿಷ್ಕೃತ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಭಾರತದಲ್ಲಿ ಹೆಚ್ಚಿನ ರಾಜ್ಯಗಳು ಹೊಸ ವ್ಯವಸ್ಥೆಗೆ ಸೇರ್ಪಡೆಗೊಳ್ತಾ ಇದ್ದಂತೆ ದೇಶದ ಬಾಡಿಗೆ ಮಾರುಕಟ್ಟೆ ಕ್ರಮೇಣ ಅನೌಪಚಾರಿಕ ವ್ಯವಸ್ಥೆಯಿಂದ ಪಾರದರ್ಶಕ, ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾದ ಮತ್ತು ಡಿಜಿಟಲ್ ದಾಖಲಿತ ವ್ಯವಸ್ಥೆಯತ್ತ ಸಾಗುತ್ತೆ ಅಂತ ನೀತಿ ನಿರೂಪಕರು ನಂಬ್ತಾರೆ. ಹೊಸ ನಿಯಮಗಳ ನಿಬಂಧನೆಯನ್ನ ಹೆಚ್ಚಾಗಿ ಮಾದರಿ ಬಾಡಿಗೆ ಕಾಯ್ದೆ ಅಂದ್ರೆ 2021ರಿಂದ ಅಳವಡಿಸಿಕೊಳ್ಳಲಾಗಿದೆ. ಭಾರತದಲ್ಲಿ ಬಾಡಿಗೆ ವಸತಿ ಮಾರುಕಟ್ಟೆಯನ್ನ ಸಾಂಸ್ಥಿಕಗೊಳಿಸುವ ಮತ್ತು ರಾಜ್ಯಗಳು ಆಧುನಿಕ ಬಾಡಿಗೆ ನಿಯಮಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನ ಪರಿಚಯಿಸಿತು.